ಆರ್ ಅಶೋಕ್ ಅವರು ನಮ್ಮ ಜೊತೆ ಫೋನದಲ್ಲಿದ್ದಾರೆ. ಆರ್ ಅಶೋಕ್ ಅವರೇ, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್, ದೆಹಲಿ ಗೆದ್ದಿದ್ದೀರಿ. ಯಾವ ಒಂದು ನಿಮ್ಮ ಗೆಲುವಿಗೆ ಕಾರಣವಾದ 3 ಅಂಶಗಳು ಯಾವುದು ಅಂತ ಹೇಳೋದಾದ್ರೆ? ಒಂದು, ಕೇಜ್ರಿವಾಲ್ ಅವರ ಭ್ರಷ್ಟಾಚಾರ. ಒಬ್ಬ ಮುಖ್ಯಮಂತ್ರಿಯಾಗಿ ಭ್ರಷ್ಟಾಚಾರ ಹಗರಣದಲ್ಲಿ 12 ಬಾರಿ ನೋಟಿಸ್ ಕೊಟ್ರು, ಕಾನೂನನ್ನ ಉಲ್ಲಂಘನೆ ಮಾಡಿ ನೋಟಿಸ್ ತಗೊಂಡೆ. ಮತ್ತೆ ಅವ್ರಿಗೆ ಜೈಲಾದ್ಮೇಲೆ ಜೈಲಲ್ಲಿ ಒಬ್ಬ ಮುಖ್ಯಮಂತ್ರಿ ಆದವನು ಇಡೀ ಕರ್ನಾಟಕ ದೇಶದ ಇತಿಹಾಸದಲ್ಲಿ ಮುಖ್ಯಮಂತ್ರಿ ಆದವ್ರು ಇಮಿಡಿಯೇಟ್ ರಿಸೈನ್ ಮಾಡ್ತಾರೆ ಎಲ್ಲ. ಬೇಲ್ ತಗೊಂಡು ಆಚೆ ಬಂದ್ಮೇಲೆ ಆಗಿದ್ರು ಇದೇನಿರಲ್ಲ ಜನಗಳದು. ಇದರಲ್ಲೇ ಇದ್ಕೊಂಡು ಜೈಲಲ್ಲೇ ಇದ್ಕೊಂಡು ಆಡಳಿತ ಪೂರ್ತಿ ಕುಸ್ತು ಹೋಯ್ತು ಅವತ್ತು. ಇವ್ರು ಸೈನ್ ಮಾಡಕ್ಕಾಗಲ್ಲ ಜೈಲಿಂದ, ಅದೊಂದು. ಮತ್ತೆ ಮಹಾಲ್ ಒಂದು ಪ್ಯಾಲೇಸ್ ಅನ್ನು ಕಟ್ಕೊಂಡ್ರು ಇವ್ರು. ಬರ್ಬೇಕಾದ್ರೆ ಇವ್ರು ಏನ್ ಹೇಳಿದ್ರು, ಕೆಮ್ಕೊಂಡು ಟವಲ್ ಇದು ಮಫ್ಲರ್ ಕಟ್ಕೊಂಡು, ಆಮೇಲೆ ನಂದೊಂದು ಗಾಡಿ ಇದೆ, ವ್ಯಾಗನಾರ್ ಗಾಡಿ ಇದೆ, ಇದೇ ನನ್ ಗಾಡಿ, ನಂದು ಮನೆ ಬಡವರ್ದು ಅಂತ ಹೇಳಿದ್ರು. ಆ ವ್ಯಾಗನಾರು ಹೊರಟೋಯ್ತು, ಆ ಟವಲ್ಲು ಹೊರಟೋಯ್ತು, ಕೆಮ್ಮು ಹೊರಟೋಯ್ತು. ದೊಡ್ಡ ಶೇಷ ಮಹಾಲ್, ದೊಡ್ಡ ಒಂದು ಮಹಾಲ್ ಕಟ್ಕೊಂಡ್ರು. ಮತ್ತೆ ನದಿ ವಿಚಾರ, ಯಮುನಾ ನದಿ ಅದೇನ್ ಇವತ್ತಿಂದ ಬರ್ತಾ ಇದೆಯಾ? ಸಾವಿರಾರು ವರ್ಷದಿಂದ ಹರಿತಾ ಇರೋ ಯಮುನಾ ನದಿ, ಅದಕ್ಕೊಂದ್ ಕಳಂಕ ಹಚ್ಚಿದ್ರು. ಏನ್ ಅವತ್ತಿಂದ ಮಲಿನ ಆಗಿರ್ಲಿಲ್ವಾ? ಇವಾಗ ಕಾವೇರಿ ನೀರು, ನಮ್ ಕಾವೇರಿ ಇದೆಯಲ್ಲ, ತಮಿಳ್ನಾಡು 12 ವರ್ಷದಿಂದನೇ ಅಪ್ಲಿಕೇಶನ್ ಹಾಕಿದಾರೆ ಮಲಿನ ಮಾಡ್ತಾ ಇದ್ದೀರಾ ಅಂತೇಳಿ. 12 ವರ್ಷದಿಂದ ಹಾಕಿದಾರೆ ಅಪ್ಲಿಕೇಶನ್, ಮಲಿನ ಆಗಿದೆ ಅಂತ. ಯಾವ್ದೋ ನಾಳೆ ಬಂದ್ ಸರ್ಕಾರ ಇದನ್ನ ಮಲಿನ ಮಾಡ್ಬಿಟ್ಟಿದ್ದಾರೆ ಮೈಸೂರವರು ಅಂದ್ರೆ ಯಾರು ಕೇಳ್ತಾರೆ ಇದೆಲ್ಲ? ಕರೆಕ್ಟ್. ಈ ತರದ ವಿಚಾರ ಅಪ್ರಸ್ತುತ. ಈ 3 ಪಾಯಿಂಟ್ ಅಲ್ಲಿ ದೆಹಲಿ, ಈ 3 ಪಾಯಿಂಟ್ಗಳು ತುಂಬಾ ಅದ್ಭುತವಾಗಿ ಹೇಳಿದ್ರಿ. 3 ಪಾಯಿಂಟ್ ಅಲ್ಲಿ ದೆಹಲಿಯಲ್ಲಿ ಗೆದ್ರಿ. ಈಗ ನಿಮಗೊಂದು ವೈಯಕ್ತಿಕ ಪ್ರಶ್ನೆ ಕೇಳ್ತೀನಿ, ಅಂದ್ರೆ ರಾಜಕೀಯಕ್ಕೆ ಸಂಬಂಧಪಟ್ಟದ್ದು. ಯಾವ 3 ಕಾರಣಗಳಿಗಾಗಿ ನೀವು ಕರ್ನಾಟಕದಲ್ಲಿ ಕಳೆದ ಬಾರಿ ಸೋತ್ರಿ? ಕರ್ನಾಟಕದಲ್ಲಿ ನಾವು ಸೋತೋಕೆ ಕಾರಣ ಪ್ರಮುಖವಾಗಿ ನಮ್ಮ 40% ಅಂತ ಏನು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ್ರು, ಅದನ್ನ ನಾವು ಸಮರ್ಥವಾಗಿ ರಿವರ್ಸ್ ಮಾಡಕ್ ಆಗ್ಲೇ ಇಲ್ಲ ಕೊನೆಯವರೆಗೂ ನಮ್ ಕೈ. ಅದನ್ನ ಅವರು ಬ್ರ್ಯಾಂಡ್ ಮಾಡಿದ್ರು. ಈ ಕಾಂಟ್ರಾಕ್ಟರ್ಗಳ ಅಸೋಸಿಯೇಷನ್ ನ ಹಿಡ್ಕೊಂಡು ಅವ್ರಿಗೆಲ್ಲ ಫೀಡ್ ಮಾಡ್ಕೊಂಡು ಅವ್ರ ಕೈಲಿ ನಮ್ಮ ಮೇಲೆ ಇಲ್ಸಲ್ಲ ಅಲಿಗೇಷನ್ ಮಾಡಿದ್ರು. ಆದ್ರೆ ಇದುವರೆಗೂ 2 ವರ್ಷ ಆಯ್ತು, ಅದನ್ನ ಪ್ರೂವ್ ಮಾಡಕ್ಕೆ ಆಗಿಲ್ಲ ಅವ್ರ ಕೈಲಿ. ಒಂದು ಸಣ್ಣ ಸಾಕ್ಷಿನೂ ಕೊಡಕ್ಕಾಗಿಲ್ಲ, ಒಂದು ಸ್ಮಾಲ್ ಇನ್ಸಿಡೆಂಟ್ ಕೊಡಕ್ಕಾಗಿಲ್ಲ ಅವರು. ಮತ್ತೆ ಆ ಸಂದರ್ಭದಲ್ಲಿ ನಾವು ಟಿಕೆಟ್ ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಎಡವಟ್ಟಾಯ್ತನೋ ಅಂತ ಅನ್ಸುತ್ತೆ. ಈ ತರದ ಈ ಕಾರಣಗಳು ಇರ್ಬೋದು. ನನಗನ್ಸುತ್ತೆ ಅವತ್ತೇ ಅಮಿತ್ ಶಾ ಅವರು ಏನಾನ ಇಲ್ಲಿ ಜವಾಬ್ದಾರಿ ತಗೊಂಡಿದ್ದಿದ್ರೆ 100% ನಾವು ಗೆಲ್ತಾ ಇದ್ವಿ. ಈಗ ಒಂದ್ ವೇಳೆ ಎಲೆಕ್ಷನ್ ಬಂತು ತಿಳ್ಕೊಳ್ಳಿ, ಕರ್ನಾಟಕ ರೆಡಿ ಇದೆಯಾ? ನಿಮ್ಮಲ್ಲೇ ರಾಜ್ಯಾಧ್ಯಕ್ಷ ಅವರು ಇವರು ಅಂತ ಆಗಿದೆ, ಅದನ್ನ ಯಾವಾಗ ಸರಿ ಮಾಡ್ತೀರಿ? ಅದೆಲ್ಲ ಇನ್ನ 15-20 ದಿನದಲ್ಲಿ ಸರಿ ಹೋಗ್ತೈತೆ. ನೆನ್ನೆ ಕೂಡ ನಮ್ಮ ಇನ್ಚಾರ್ಜ್ ಬಂದಿದ್ರು, ನಾನು ಡೈಲಿ ಅವ್ರ ಜೊತೆ ಮಾತಾಡಿದ್ದೀನಿ. ಇನ್ನು 15 ಅದೇ ಈ ಎಲೆಕ್ಷನ್ ಇದ್ದಕ್ಕೋಸ್ಕರ ಅವರು ಮುಂದೆ ಹಾಕಿದ್ರು. ನಿಮ್ಮ ಸಲಹೆ ಏನು? ನಮ್ ಸಲಹೆ ಏನು ಅಂತ ಹೇಳಿದ್ರೆ, ಎಲ್ಲ ಒಟ್ಟಿಗೆ ಹೋಗ್ಬೇಕು. ಯಾರು 4 ಗೋಡೆ ಮಧ್ಯೆ ಏನಿದ್ರು ಮಾತಾಡ್ಬೇಕು, ಪರಿಹರಿಸ್ಕೊಬೇಕು. ಏನನ್ನಾಗಿಲ್ಲ ಅಂದ್ರೆ ಡೆಲ್ಲಿಯಲ್ಲಿ ಹೋಗ್ಬೇಕು. ಇದು ನಮ್ಮ ವೇದಿಕೆ ಅಷ್ಟೇ. ಹೊರಗಡೆ ಬಂದು ಮಾತಾಡೋಂಥದ್ದು ಒಳ್ಳೇದಲ್ಲ ಅಂತೇಳಿ ನನ್ನ ಸಲಹೆ. ಥ್ಯಾಂಕ್ ಯು ಅಶೋಕ್ ಅವರೇ, ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ರಾಜ್ಯದ ನಾಯಕರು ಬಂದಾಗ ನಮಗೆ ಬರೋದು ಒಂದೇ ಪ್ರಶ್ನೆ, ಅವರು ಡೆಲ್ಲಿಯಲ್ಲಿ ಮಾತಾಡ್ತಾರೆ, ಅದು ಹಂಗಾಯ್ತು ಹಿಂಗಾಯ್ತು, ಮತ್ತೆ ನೀವ್ ಯಾಕೆ ಹಿಂಗ್ ಮಾಡಿದ್ರಿ ಅಂತ ಒಂದು ಪ್ರಶ್ನೆಗಳು ಪದೇ 40%. ಬಿಜೆಪಿ ಪರಿಸ್ಥಿತಿ ಹಂಗಿದೆ, ಹಿಂಗಿರ್ಬೇಕಾಗಿರ್ಲಿಲ್ಲ, ಖಂಡಿತವಾಗಿರ್ಬೇಕಾಗಿರ್ಲಿಲ್ಲ. ಆಮೇಲೆ ಎಲ್ರಿಗೂ ಗೊತ್ತಿದೆ ಸಮಸ್ಯೆ ಏನು ಅಂತೇಳಿ, ಆದ್ರೆ ಅದನ್ನ ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ಯಾರು ರೆಡಿ ಇಲ್ಲ. ಯಾಕಂದ್ರೆ ನರೇಂದ್ರ ಮೋದಿ ಅವ್ರನ್ನ ಇವ್ರು ರೋಡಲ್ಲಿ ಬೆಂಗಳೂರಿನ ಗಲ್ಲಿಗಳಲ್ಲಿ ನೀವು ಪ್ರಚಾರ ಮಾಡಿಸ್ಬಿಟ್ಟು ನೀವು ಅದನ್ನ ಎನ್ಕರೇಜ್ ಮಾಡೋಕ್ಕಾಗೋದಿಲ್ಲ ಅಂದ್ರೆ ನಿಮ್ಮಲ್ಲೆಲ್ಲ ಫೇಲ್ಯೂರ್ ಇದೆ ಅಂತೇಳಿ. ಇದು ಕರ್ನಾಟಕದಲ್ಲಿ ಡೆಲ್ಲಿಯಲ್ಲಿ ಆಗ್ತಾ ಇತ್ತಲ್ಲ, ಏನು ನರೇಂದ್ರ ಮೋದಿ ಅವರು ಬಂದಾಗ ಅವ್ರದ್ದೊಂದು ಇತ್ತು, ನಿಮ್ಗೇನು ಕೀಟಾ ತಗೊಳ್ಳಿ ಇಲ್ಲಿ ಬಿಟ್ಬಿಡಿ. ಇಲ್ಲಿ ಡೆಲ್ಲಿಯಲ್ಲಿ ಹಂಗೆ ಇತ್ತು. ನರೇಂದ್ರ ಮೋದಿ ನಿಮ್ಗೇನು ಬೇಕು ಪ್ರಧಾನಮಂತ್ರಿ ಆಗೋದಕ್ಕೆ? ಅಲ್ಲ, ನೀವು 67 ಹೇಳಿದ್ನಲ್ಲ, 67 ಕೊಟ್ಟಿದ್ದೀರಿ. 67 ಕೊಟ್ಟಿದ್ದೀವಪ್ಪ ಅರವಿಂದ್ ಕೇಜ್ರಿವಾಲ್ಗೆ, ನಿಮ್ಗೇನು ಬೇಕು? 100% ಕೊಡ್ತೀವಿ, ತಗೊಂಡೋಗಿ. ಈ ಬಾರಿ ತಪ್ಪಿದ್ರು ಯಾರು? ಅರವಿಂದ್ ಕೇಜ್ರಿವಾಲ್ ತಪ್ಪಿದ್ರು. ಜನಗಳೇನು ತಪ್ಪಲಿಲ್ಲ. ಜನಗಳು ಈಗಲೂ ಅರವಿಂದ್ ಕೇಜ್ರಿವಾಲ್ಗೆ ಖಂಡಿತವಾಗ್ಲೂ ಓಟ್ ಹಾಕ್ತಾ ಇದ್ರು. ಅವರ ಆ ಮಾತಿಗೆ, ಅವರ ಹೇಳಿಕೆಗೆ ಬದ್ಧರಾಗಿ ಇದ್ದಿದ್ರೆ ನೀವೇನಂದ್ಕೋತೀರಿ, ನಾವೇನಂದ್ಕೋತೀವಿ, ಜನಗಳ ನೆನಪು ಶಕ್ತಿ ಕಡಿಮೆ ಇದ್ದಿರ್ಬೋದು. ಆದರೆ ಆರ್ ಅಶೋಕ್ ಅವರು ನಮ್ಮ ಜೊತೆ ಫೋನದಲ್ಲಿದ್ದಾರೆ. ಆರ್ ಅಶೋಕ್ ಅವರೇ, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್, ದೆಹಲಿ ಗೆದ್ದಿದ್ದೀರಿ. ಒಂದು
ನಿಮ್ಮ ಗೆಲುವಿಗೆ ಕಾರಣವಾದ 3 ಅಂಶಗಳು ಯಾವುದು ಅಂತ ಹೇಳೋದಾದ್ರೆ? ಒಂದು ಕೇಜ್ರಿವಾಲ್ ಅವರ ಭ್ರಷ್ಟಾಚಾರ. ಒಬ್ಬ ಮುಖ್ಯಮಂತ್ರಿಯಾಗಿ ಭ್ರಷ್ಟಾಚಾರ ಹಗರಣದಲ್ಲಿ 12 ಬಾರಿ ನೋಟಿಸ್ ಕೊಟ್ರು, ಕಾನೂನನ್ನ ಉಲ್ಲಂಘನೆ ಮಾಡಿ ನೋಟಿಸ್ ತಗೊಂಡೆ. ಮತ್ತೆ ಅವ್ರಿಗೆ ಜೈಲಾದ್ಮೇಲೆ ಜೈಲಲ್ಲಿ ಒಬ್ಬ ಮುಖ್ಯಮಂತ್ರಿ ಆದವನು ಇಡೀ ಕರ್ನಾಟಕ ದೇಶದ ಇತಿಹಾಸದಲ್ಲಿ ಮುಖ್ಯಮಂತ್ರಿ ಆದವ್ರು ಇಮಿಡಿಯೇಟ್ ರಿಸೈನ್ ಮಾಡ್ತಾರೆ ಎಲ್ಲ. ಬೇಲ್ ತಗೊಂಡು ಆಚೆ ಬಂದ್ಮೇಲೆ ಆಗಿದ್ರು ನಮ್ದೇನು ಇದೇನಿರಲ್ಲ ಜನಗಳದು. ಇದರಲ್ಲೇ ಇದ್ಕೊಂಡು ಜೈಲಲ್ಲೇ ಇದ್ಕೊಂಡು ಆಡಳಿತ ಪೂರ್ತಿ ಕುಸಿದೋಯ್ತು ಅವತ್ತು. ಇವ್ರು ಸೈನ್ ಮಾಡಕ್ಕಾಗಲ್ಲ ಜೈಲಿಂದ, ಅದೊಂದು. ಮತ್ತೆ ಮಹಾಲ್ ಒಂದು ಪ್ಯಾಲೇಸ್ ಅನ್ನು ಕಟ್ಕೊಂಡ್ರು ಇವ್ರು. ಬರ್ಬೇಕಾದ್ರೆ ಇವ್ರು ಏನ್ ಹೇಳಿದ್ರು, ಕೆಮ್ಗೊಂಡು ಟವಲ್ ಇದು ಮಫ್ಲರ್ ಕಟ್ಕೊಂಡು, ಆಮೇಲೆ ನಂದೊಂದು ಗಾಡಿ ಇದೆ, ವ್ಯಾಗನಾರ್ ಗಾಡಿ ಇದೆ, ಇದೇ ನನ್ ಗಾಡಿ, ನಂದು ಮನೆ ಬಡವರ್ದು ಅಂತ ಹೇಳಿದ್ರು. ಆ ವ್ಯಾಗನಾರು ಹೊರಟೋಯ್ತು, ಆ ಟವಲ್ಲು ಹೊರಟೋಯ್ತು, ಕೆಮ್ಮು ಹೊರಟೋಯ್ತು. ದೊಡ್ಡ ಶೇಷ ಮಹಾಲ್, ದೊಡ್ಡ ಒಂದು ಮಹಾಲ್ ಕಟ್ಕೊಂಡ್ರು. ಮತ್ತೆ ನದಿ ವಿಚಾರ, ಯಮುನಾ ನದಿ ಅದೇನ್ ಇವತ್ತಿಂದ ಬರ್ತಾ ಇದೆಯಾ? ಸಾವಿರಾರು ವರ್ಷದಿಂದ ಹರಿತಾ ಇರೋ ಯಮುನಾ ನದಿ, ಅದಕ್ಕೊಂದ್ ಕಳಂಕ ಹಚ್ಚಿದ್ರು. ಏನ್ ಅವತ್ತಿಂದ ಮಲಿನ ಆಗಿರ್ಲಿಲ್ವಾ? ಇವಾಗ ಕಾವೇರಿ ನೀರು, ನಮ್ ಕಾವೇರಿ ಇದೆಯಲ್ಲ, ತಮಿಳ್ನಾಡು 12 ವರ್ಷದಿಂದನೇ ಅಪ್ಲಿಕೇಶನ್ ಹಾಕಿದಾರೆ ಮಲಿನ ಮಾಡ್ತಾ ಇದ್ದೀರಾ ಅಂತ ಹೇಳಿ. 12 ವರ್ಷದಿಂದ ಹಾಕಿದಾರೆ ಅಪ್ಲಿಕೇಶನ್, ಮಲಿನ ಆಗಿದೆ ಅಂತ. ಯಾವ್ದೋ ನಾಳೆ ಬಂದ್ ಸರ್ಕಾರ ಇದನ್ನ ಮಲಿನ ಮಾಡ್ಬಿಟ್ಟಿದ್ದಾರೆ ಮೈಸೂರವರು ಅಂದ್ರೆ ಯಾರು ಕೇಳ್ತಾರೆ ಇದೆಲ್ಲ? ಕರೆಕ್ಟ್. ಈ ತರದ ವಿಚಾರ ಅಪ್ರಸ್ತುತ. ಈ 3 ಪಾಯಿಂಟ್ ಅಲ್ಲಿ ದೆಹಲಿ, ಈ 3 ಪಾಯಿಂಟ್ಗಳು ತುಂಬಾ ಅದ್ಭುತವಾಗಿ ಹೇಳಿದ್ರಿ. 3 ಪಾಯಿಂಟ್ ಅಲ್ಲಿ ದೆಹಲಿಯಲ್ಲಿ ಗೆದ್ರಿ. ಈಗ ನಿಮಗೊಂದು ವೈಯಕ್ತಿಕ ಪ್ರಶ್ನೆ ಕೇಳ್ತೀನಿ, ಅಂದ್ರೆ ರಾಜಕೀಯಕ್ಕೆ ಸಂಬಂಧಪಟ್ಟದ್ದು. ಯಾವ 3 ಕಾರಣಗಳಿಗಾಗಿ ನೀವು ಕರ್ನಾಟಕದಲ್ಲಿ ಕಳೆದ ಬಾರಿ ಸೋತ್ರಿ? ಕರ್ನಾಟಕದಲ್ಲಿ ನಾವು ಸೋತೋಕೆ ಕಾರಣ ಪ್ರಮುಖವಾಗಿ ನಮ್ಮ 40% ಅಂತ ಏನು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ್ರು, ಅದನ್ನ ನಾವು ಸಮರ್ಥವಾಗಿ ರಿವರ್ಸ್ ಮಾಡಕ್ ಆಗ್ಲೇ ಇಲ್ಲ ಕೊನೆಯವರೆಗೂ ನಮ್ ಕೈ. ಅದನ್ನ ಅವರು ಬ್ರ್ಯಾಂಡ್ ಮಾಡಿದ್ರು. ಈ ಕಾಂಟ್ರಾಕ್ಟರ್ಗಳ ಅಸೋಸಿಯೇಷನ್ ನ ಹಿಡ್ಕೊಂಡು ಅವ್ರಿಗೆಲ್ಲ ಫೀಡ್ ಮಾಡ್ಕೊಂಡು ಅವ್ರ ಕೈಲಿ ನಮ್ಮ ಮೇಲೆ ಇಲ್ಸಲ್ಲ ಅಲಿಗೇಷನ್ ಮಾಡಿದ್ರು. ಆದ್ರೆ ಇದುವರೆಗೂ 2 ವರ್ಷ ಆಯ್ತು, ಅದನ್ನ ಪ್ರೂವ್ ಮಾಡಕ್ಕೆ ಆಗಿಲ್ಲ ಅವ್ರ ಕೈಲಿ. ಒಂದು ಸಣ್ಣ ಸಾಕ್ಷಿನೂ ಕೊಡಕ್ಕಾಗಿಲ್ಲ, ಒಂದು ಸ್ಮಾಲ್ ಇನ್ಸಿಡೆಂಟ್ ಕೊಡಕ್ಕಾಗಿಲ್ಲ ಅವರು. ಮತ್ತೆ ಆ ಸಂದರ್ಭದಲ್ಲಿ ನಾವು ಟಿಕೆಟ್ ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಎಡವಟ್ಟಾಯ್ತನೋ ಅಂತ ಅನ್ಸುತ್ತೆ. ಈ ತರದ ಈ ಕಾರಣಗಳು ಇರ್ಬೋದು. ನನಗನ್ಸುತ್ತೆ ಅವತ್ತೇ ಅಮಿತ್ ಶಾ ಅವರು ಏನಾನ ಇಲ್ಲಿ ಜವಾಬ್ದಾರಿ ತಗೊಂಡಿದ್ದಿದ್ರೆ 100% ನಾವು ಗೆಲ್ತಾ ಇದ್ವಿ. ಈಗ ಒಂದ್ ವೇಳೆ ಎಲೆಕ್ಷನ್ ಬಂತು ತಿಳ್ಕೊಳ್ಳಿ, ಕರ್ನಾಟಕ ರೆಡಿ ಇದೆಯಾ? ನಿಮ್ಮಲ್ಲೇ ರಾಜ್ಯಾಧ್ಯಕ್ಷ ಅವರು ಇವರು ಅಂತ ಆಗಿದೆ, ಅದನ್ನ ಯಾವಾಗ ಸರಿ ಮಾಡ್ತೀರಿ? ಅದೆಲ್ಲ ಇನ್ನ 15-20 ದಿನದಲ್ಲಿ ಸರಿ ಹೋಗ್ತೈತೆ. ನೆನ್ನೆ ಕೂಡ ನಮ್ಮ ಇನ್ಚಾರ್ಜ್ ಬಂದಿದ್ರು, ನಾನು ಡೈಲಿ ಅದ್ರ ಜೊತೆ ಮಾತಾಡಿದ್ದೀನಿ. ಇನ್ನು 15 ಅದೇ ಈ ಎಲೆಕ್ಷನ್ ಇದ್ದಕ್ಕೋಸ್ಕರ ಅವರು ಮುಂದೆ ಹಾಕಿದ್ರು. ನಿಮ್ಮ ಸಲಹೆ ಏನು? ನಮ್ ಸಲಹೆ ಏನು ಅಂತ ಹೇಳಿದ್ರೆ, ಎಲ್ಲ ಒಟ್ಟಿಗೆ ಹೋಗ್ಬೇಕು, ಯಾರು 4 ಗೋಡೆ ಮಧ್ಯೆ ಏನಿದ್ರು ಮಾತಾಡ್ಬೇಕು, ಪರಿಹರಿಸ್ಕೊಬೇಕು. ಏನನ್ನಾಗಿಲ್ಲ ಅಂದ್ರೆ ಡೆಲ್ಲಿಯಲ್ಲಿ ಹೋಗ್ಬೇಕು. ಇದು ನಮ್ಮ ವೇದಿಕೆ ಅಷ್ಟೇ. ಹೊರಗಡೆ ಬಂದು ಮಾತಾಡೋಂಥದ್ದು ಒಳ್ಳೇದಲ್ಲ ಅಂತೇಳಿ ನನ್ನ ಸಲಹೆ. ಥ್ಯಾಂಕ್ ಯು ಅಶೋಕ್ ಅವರೇ, ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ರಾಜ್ಯದ ನಾಯಕರು ಬಂದಾಗ ನಮಗೆ ಬರೋದು ಒಂದೇ ಪ್ರಶ್ನೆ, ಅವರು ಡೆಲ್ಲಿಯಲ್ಲಿ ಮಾತಾಡ್ತಾರೆ, ಅದು ಹಂಗಾಯ್ತು ಹಿಂಗಾಯ್ತು, ಮತ್ತೆ ನೀವ್ ಯಾಕೆ ಹಿಂಗ್ ಮಾಡಿದ್ರಿ ಅಂತ ಒಂದು ಪ್ರಶ್ನೆಗಳು ಪದೇ 40%. ಬಿಜೆಪಿ ಪರಿಸ್ಥಿತಿ ಹಂಗಿದೆ, ಹಿಂಗಿರ್ಬೇಕಾಗಿರ್ಲಿಲ್ಲ, ಖಂಡಿತವಾಗಿರ್ಬೇಕಾಗಿರ್ಲಿಲ್ಲ. ಆಮೇಲೆ ಎಲ್ರಿಗೂ ಗೊತ್ತಿದೆ ಸಮಸ್ಯೆ ಏನು ಅಂತೇಳಿ, ಆದ್ರೆ ಅದನ್ನ ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ಯಾರು ರೆಡಿ ಇಲ್ಲ. ಯಾಕಂದ್ರೆ ನರೇಂದ್ರ ಮೋದಿ ಅವ್ರನ್ನ ಇವ್ರು ರೋಡಲ್ಲಿ ಬೆಂಗಳೂರಿನ ಗಲ್ಲಿಗಳಲ್ಲಿ ನೀವು ಪ್ರಚಾರ ಮಾಡಿಸ್ಬಿಟ್ಟು ನೀವು ಅದನ್ನ ಎನ್ಕರೇಜ್ ಮಾಡೋಕ್ಕಾಗೋದಿಲ್ಲ ಅಂದ್ರೆ ನಿಮ್ಮಲ್ಲೆಲ್ಲ ಫೇಲ್ಯೂರ್ ಇದೆ ಅಂತೇಳಿ. ಇದು ಕರ್ನಾಟಕದಲ್ಲಿ ಡೆಲ್ಲಿಯಲ್ಲಿ ಆಗ್ತಾ ಇತ್ತಲ್ಲ, ಏನು ನರೇಂದ್ರ ಮೋದಿ ಅವರು ಬಂದಾಗ ಅವ್ರದ್ದೊಂದು ಇತ್ತು, ನಿಮ್ಗೇನು ಕೀಟ ಏಳ ತಗೊಳ್ಳಿ ಇಲ್ಲಿ ಬಿಟ್ಬಿಡಿ. ಇಲ್ಲಿ ಡೆಲ್ಲಿಯಲ್ಲಿ ಹಂಗೆ ಇತ್ತು. ನರೇಂದ್ರ ಮೋದಿ ನಿಮ್ಗೇನು ಬೇಕು ಪ್ರಧಾನಮಂತ್ರಿ ಆಗೋದಕ್ಕೆ? ಅಲ್ಲ, ನೀವು 67 ಹೇಳಿದ್ನಲ್ಲ, 67 ಕೊಟ್ಟಿದ್ದೀರಿ. 67 ಕೊಟ್ಟಿದ್ದೀವಪ್ಪ ಅರವಿಂದ್ ಕೇಜ್ರಿವಾಲ್ಗೆ, ನಿಮ್ಗೇನು ಬೇಕು? 100% ಕೊಡ್ತೀವಿ, ತಗೊಂಡೋಗಿ. ಈ ಬಾರಿ ತಪ್ಪಿದ್ರು ಯಾರು? ಅರವಿಂದ್ ಕೇಜ್ರಿವಾಲ್ ತಪ್ಪಿದ್ರು. ಜನಗಳೇನು ತಪ್ಪಲಿಲ್ಲ. ಜನಗಳು ಈಗಲೂ ಅರವಿಂದ್ ಕೇಜ್ರಿವಾಲ್ಗೆ ಖಂಡಿತವಾಗ್ಲೂ ಓಟ್ ಹಾಕ್ತಾ ಇದ್ರು. ಅವರ ಆ ಮಾತಿಗೆ, ಅವರ ಹೇಳಿಕೆಗೆ ಬದ್ಧರಾಗಿ ಇದ್ದಿದ್ರೆ ನೀವೇನು ಅಂದ್ಕೋತೀರಿ, ನಾವೇನು ಅಂದ್ಕೋತೀವಿ, ಜನಗಳ ನೆನಪು ಶಕ್ತಿ ಕಡಿಮೆ ಇದ್ದಿರ್ಬೋದು. ಆದರೆ ಜನ